ಪ್ಲೇ ಆಗಿದೆಯಾ ಸರ್? ಜೈ ಭೀಮ್ ಬಂಧುಗಳೇ, ಇವತ್ತಿನ ದಿನ ನಾವು ಕರ್ನಾಟಕ ಭೀಮಸೇನೆ ವತಿಯಿಂದ ಪೊನ್ನಂಪೇಟೆ ತಾಲೂಕು ಉದಿಕೆರೆ ಹೋಬಳಿ ಐಸೊಡ್ಲು ಗ್ರಾಮದಲ್ಲಿ ಇದ್ದೀನಿ ನಾನು. ಈ ಗ್ರಾಮದ ಪರಿಸ್ಥಿತಿನ ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ. ಸುಮಾರು ವರ್ಷಗಳಿಂದ ಇಲ್ಲಿದ್ದಂಥ ಮೂಲ ನಿವಾಸಿಗಳು ಅಂತೇಳಿ ಏನಿದ್ರು ಅವ್ರುಗಳು ವಾಸ ಮಾಡ್ತಾ ಇದ್ದಂಥ ಜನನ ಇಲ್ಲಿಂದ ಖಾಲಿ ಮಾಡಿಸಿ ಅವ್ರುಗಳನ್ನೆಲ್ಲ ತೆರವುಗೊಳಿಸಿ ಇಲ್ಲಿರುವಂಥ ಜಾಗ ಏನು 8 ಎಕರೆ ಜಾಗನ ಇಲ್ಲಿ ಗುರುತು ಮಾಡಿದ್ದಾರೆ ಆಶ್ರಯ ನಿವೇಶನಕ್ಕೆ ಅಂತೇಳಿ. ಆದರೆ ಇಲ್ಲಿ ಆಶ್ರಯ ನಿವೇಶನ ಸರ್ಕಾರದಿಂದನೇ ಕಟ್ಕೊಟ್ಟಿರ್ಬೇಕು ಅನ್ಸುತ್ತೆ. ಪಾಪ ಅದು ಒಂದು ಸೆಕೆಂಡ್ ತೋರಿಸಿ ಅದನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆಶ್ರಯ ನಿವೇಶನ. ಮೇಬಿ ಇದು ಹಿಂದೆ ಇದ್ದಂಥ ಸರ್ಕಾರದೋ ಇಲ್ಲ ಈಗಿರೋ ಆಡಳಿತ ಸರ್ಕಾರದೋ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಈ ವಿಡಿಯೋ ಮುಖಾಂತರ ಆಡಳಿತ ಸರ್ಕಾರಕ್ಕೆ ಮನವಿ ಏನಂತಂದ್ರೆ, ಇವುಗಳು ಮಾತೆತ್ತಿದ್ರೆ ವೇದಿಕೆಯಲ್ಲಿ ನಾವು ಅಹಿಂದ ನಾಯಕರು, ನಾವಿರೋದೇ ಬಡವರ ಪರ, ಕಾಂಗ್ರೆಸ್ ಯಾವತ್ತಿದ್ರು ದಿನ ದಲಿತರಿಗಾಗೇನೆ ಹಿಂದುಳಿದ ವರ್ಗಕ್ಕಾಗೇನೆ ಅಂತೇಳಿ ತುಂಬಾ ಸರಿ ಹೇಳಿದೀನಿ. ಆ ಮಾತುಗಳು ನಿಜ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಏನಿ ಐಸೊಡ್ಲು ಗ್ರಾಮದಲ್ಲಿ ಆಶ್ರಯ ನಿವೇಶನಕ್ಕೆ ಅಂತ ಗುರುತು ಮಾಡಿರ್ತಕ್ಕಂಥ 8 ಎಕರೆ ಜಾಗದಲ್ಲೂ ಆಶ್ರಯ ನಿವೇಶನ ತಾವು ನಿರ್ಮಾಣ ಮಾಡಿ ಇವ್ರುಗಳಿಗೆ ಒಂದು ಸೂರನ್ನ ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಈ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು, ಜೊತೆಗೆ ಒಂದು ಅಂಗನವಾಡಿ ಕೇಂದ್ರ ಆಗಬೇಕು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಮಕ್ಕಳುಗಳಿಗೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಉದಿಕೆರೆ ಹೋಬಳಿನಲ್ಲಿ ಒಂದು ಹೈಸ್ಕೂಲ್ನ ವ್ಯವಸ್ಥೆ ಆಗಬೇಕು. ಮಕ್ಕಳು ವಿದ್ಯಾಭ್ಯಾಸಗಳಿಗೆ ತಾವು ನೋಡ್ತಾ ಇದ್ದೀರಿ, ಇವ್ರುಗಳು ಯಾವ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ, ಹೇಗೆ ಓದ್ತಾರೆ, ಇವ್ರ ಭವಿಷ್ಯ ಹೇಗೆ. ಸಂವಿಧಾನ ಕಡಿನಲ್ಲಿ ನಾವು ಬದುಕೊಂಡು ಸ್ವತಂತ್ರ ಬಂದಿಷ್ಟು ವರ್ಷ ಆಗಿನೂ ಕೂಡ ಇನ್ನೂ ಈ ರೀತಿ ಮೂಲಭೂತ ಸೌಕರ್ಯಗಳನ್ನ ವಂಚಿತರಾಗಿ ಈ ರೀತಿ ಬದುಕ್ತಾ ಇದಾರಲ್ಲ ಅಂತಂದ್ರೆ ಬಹಳ ದುಃಖ ಆಗುತ್ತೆ ಎಲ್ಲ ಒಂದ್ ಕಡೆ ನೋಡಿದ್ರೆ. ಯಾಕೆಂತಂದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ವಿಚಾರವಾಗಿ ಈಗಾಗಲೇ ಇಲ್ಲಿಯ ಸ್ಥಳೀಯ ಮುಖಂಡರಾದಂಥ ಕೃಷ್ಣಪ್ಪನವರು ಹಾಗೂ ರಜನಿ ಅವರು ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ಆದ್ರೆ ಈ ಕೊಡಗು ಜಿಲ್ಲೆಯಿಂದ ಬಾರ್ಡರ್ಗೆ ದಾಟಿಲ್ಲ. ಅದು ಅವ್ರೇನು ಇಲ್ಲಿವರೆಗೂ ಮಾಡ್ಕೊಂಡ್ಬಂದಂತ ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಸೌಕರ್ಯನ ಕೇಳಿ ಒಂದು ಲೆಟರ್ ಕೊಟ್ಟಿರ್ತಾರೆ ಕೃಷ್ಣಪ್ಪನವರು. ಅದು ಕೊಟ್ಟಿರ್ತಕ್ಕಂಥ ಇಂಬರಹನ ನೋಡಿದ್ರೆ ಆ ಅಯೋಗ್ಯ ಅವನ ಅಧಿಕಾರಿನ ಇಲ್ಲ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ತಾವೇ ನೋಡ್ಬೋದು ಅವ್ನು ಬರ್ಕೊಟ್ಟಿರ್ತಕ್ಕಂಥ ಇಂಬರಹ ಹೇಗಿದೆ ಅಂದ್ರೆ, ಇಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ, ಕುಡಿಯೋ ನೀರು, ಶೌಚಾಲಯ, ವಿದ್ಯುತ್ತು, ಗ್ರಾಮದ ರಸ್ತೆ, ನಿವೇಶನ ಇದ್ಯಾವುದನ್ನು ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಇಂಬರಹ ಕೊಡ್ತೀಯ ಅಂತಂದ್ರೆ ಈ ಸರ್ಕಾರಿ ಅಧಿಕಾರಿಕ್ಕೆ ಅನ್ಫಿಟ್ ನೀನು. ಆತನ್ನ ಈ ಕೂಡಲೇ ತಾವು ಸಸ್ಪೆಂಡ್ ಮಾಡಬೇಕು. ಯಾರು ಬರ್ಕೊಟ್ಟಿದ್ದು ನಿಮ್ಗೆ? ಅವರು ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವರ ಅಧ್ಯಕ್ಷರನ್ನ ತಾವೇ ವಜಾ ಮಾಡಿ ಪಿಡಿಒನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ. ದಯವಿಟ್ಟು ಆಡಳಿತ ಸರ್ಕಾರದವರು, ನಮ್ಮ ಪಂಚಾಯತ್ ಸಚಿವರು ಹೇಳಿದಿರಿ ಪ್ರಿಯಾಂಕಾ ಖರ್ಗೆ ಅವರೇ, ತಮ್ಮಲ್ಲೂ ತಾವು ಮನವಿ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದೀರಿ ಮಾದೇವಪ್ಪನವರು, ತಾವು ಕೂಡ ಇದ್ರ ಕಡೆ ಗಮನ ಹರಿಸಿ ಎಲ್ಲೋ ಒಂದ್ ಕಡೆ ವೇದಿಕೆನಲ್ಲೋ ಇಲ್ಲ ಮತ್ತೊಂದ್ ಕಡೆ ನಾವು ಹೇಳೋದಲ್ಲ ನಾವು ಹಿಂದುಳಿದ ವರ್ಗದ ಪರ, ಬಡವರ ಪರ ಅಂತೇಳಿ ಹೇಳೋದಲ್ಲ, ಕಾರ್ಯರೂಪಕ್ಕೆ ತನ್ನಿ. ಇವ್ರಿಗೊಂದು ಆಶ್ರಯ ಯೋಜನೆದು ಏನು ತಾವೇ ಸರ್ಕಾರದಿಂದ ನಿವೇಶನ ಆಗಿರೋದು RTC ನಲ್ಲೂ ಕೂಡ ಹಾಗೆ ಇದೆ ಜಾಗದ ಗುರುತು. ಆದ್ರೆ ನಿವೇಶನ ಇಲ್ಲ. ಯಾಕೆ ನಿವೇಶನ ಬಂದಿಲ್ಲ? ಇನ್ನೂ ಯಾಕೆ ಇವ್ರುಗಳೆಲ್ಲ ಜೋಪಡಿನಲ್ಲಿದ್ದಾರೆ? ಇನ್ನೂ ಯಾಕೆ ಮಕ್ಕಳುಗಳು ಈ ರೀತಿ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ? ಇದಕ್ಕೆ ದಯವಿಟ್ಟು ಆಡಳಿತ ಸರ್ಕಾರದವರು ಪ್ರತಿಕ್ರಿಯೆನ ನೀಡಬೇಕು. ಆದಷ್ಟು ಬೇಗ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಇಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪನವ್ರು ಇರ್ಬೋದು, ಇಲ್ಲ ಸಂಬಂಧಪಟ್ಟಂತ ಕೊಡಗು MLAಗಳು ಇರ್ಬೋದು, ಇವ್ರುಗಳ ಸ್ಥಳಕ್ಕೆ ಇಲ್ಲಿ ಭೇಟಿ ನೀಡಿ ನಮ್ಮ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ತಾವು ಖಾಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋದು ಅಲ್ಲ, ತಮ್ಮ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು. ಅವ್ರ ಸಮಕ್ಷಮದಲ್ಲೇ ಈ ಸಾರ್ವಜನಿಕರಿಂದ ಏನಿದ್ದಾರೆ, ಇಲ್ಲಿ ಏನು ಇವತ್ತಿನ ದಿನ ವಾಸ ಮಾಡ್ತಾ ಇದ್ದಾರೆ, ಇವ್ರುಗಳಿಗಾಗಿ ಏನು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕೆಲವು ನಾಯಕರಿದ್ದಾರೆ, ಇವ್ರ ಸಮಕ್ಷಮದಲ್ಲಿ ತಾವು ಅವ್ರಿಗೆ ಒಂದು ನಿವೇಶನಗಳನ್ನ ಮುಂದಿನ ಇವರ ಭವಿಷ್ಯಕ್ಕೆ ಏನ್ ಬೇಕು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಲ್ಲವಾದಲ್ಲಿ ಈ ವಿಚಾರಕ್ಕೆ ರಾಜ್ಯ ವ್ಯಾಪ್ತಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಕರೆಯನ್ನ ಕೊಡ್ತೀನಿ. ಇಡೀ ಕರ್ನಾಟಕದಾದ್ಯಂತ ಪ್ರತಿಭಟನೆಯನ್ನ ಮಾಡಿ ತಮ್ಮ ಸರ್ಕಾರಿ ಅಂದ್ರೆ ನಿಮ್ಮ ಪಕ್ಷದ ಆಡಳಿತ ಪಕ್ಷದ
ಏನು ನೀವು ಒಂದೊಂದು ಯೋಜನೆಗಳನ್ನ ನೀವು ಬಿಟ್ಟು ಕಾರ್ಯಕ್ರಮನ ಮಾಡ್ತೀರಿ, ಆ ಕಾರ್ಯಕ್ರಮಗಳಲ್ಲಿ ನಾವು ನಿಮಗೆ ಕಪ್ಪು ಬೋಟನ್ನ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಭಾಳ ನೋವಾಗ್ತಿದೆ. ದಯವಿಟ್ಟು ಇವತ್ತಿನ ದಿನ ನೀವು ಎಲ್ಲ ಒಂದು ಕಡೆ ಸಂವಿಧಾನ ಜಾಗೃತಿ ಜಾಥಾನ ಮಾಡ್ತಾ ಇದ್ದೀರಿ, ಒಂದು ಕಡೆ ಸಂವಿಧಾನದ ಅರಿವನ್ನ ಮೂಡಿಸ್ತಾ ಇದ್ದೀರಿ. ಆದರೆ ಸಂವಿಧಾನದ ಮೂಲಭೂತ ಸೌಕರ್ಯಗಳು ಕಳ್ಕೊಂಡು ಬರ್ತಿದ್ರೆ ಏನು ಯಾವ ಪುರುಷಾರ್ಥಕ್ಕೆ ಹಂಗಾರ ಜಾಥಾ? ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಅದು ಜಾಥಾ? ಸಂವಿಧಾನ ಜಾಥಾ ಯಾಕೆ? ಶಾಲೆಗಳಲ್ಲಿ ಪೀಠಿಕೆ ಬೋಧಿಸ್ತಾ ಇದ್ದೀರಿ ನೋಡಿ, ಪೀಠಿಕೆ ಬೋದ್ತಾರ ಮಕ್ಳುಗಳ ಪರಿಸ್ಥಿತಿ ನೋಡಿ ಹೆಂಗಿದೆ, ಅವ್ರ ಮನೆಯವ್ರ ಪರಿಸ್ಥಿತಿಗಳು ನೋಡಿ ಹೆಂಗಿದೆ. ಯಾವ ಪುರುಷಾರ್ಥಕ್ಕೆ ಅದು ಹಂಗಾರೆ ಪೀಠಿಕೆ ಬೋಧಿಸೋದು ಮತ್ತೆ ಸಂವಿಧಾನ ಜಾಥಾ ಮಾಡಿಸೋದು? ಎಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ ನಮ್ಮ ದಲಿತರುಗಳನ್ನ ತಾವು ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇದನ್ನೆಲ್ಲ ತೋರಿಸ್ಬಿಟ್ಟು ಜಾಥಾ ಮಾಡಿಸ್ಬಿಟ್ಟು ಒಂದು ಪೀಠಿಕೆನ ಬೋಧಿಸ್ಬಿಟ್ಟು ಇವ್ರಿಗೆ ಖುಷಿ ಸಂವಿಧಾನ ಪೀಠಿಕೆಯನ್ನ ಬೋಧಿಸ್ಬಿಟ್ಟು ತಾವು ಎಲ್ಲ ಒಂದ್ ಕಡೆ ಏನೋ ನಮ್ಮ ದಲಿತ ಜನಾಂಗದವ್ರನ್ನ ಒಂದ್ ಕಡೆ ಖುಷಿ ಪಡಿಸಿ ಒಂದೇನೋ ಏನಂತಾರ ಅದು ಮಲ್ತಾದ ಒಂದ್ ಬಾಯಿಗೆ ಸುಣ್ಣ ಒಂದ್ ಬಾಯಿಗೆ ಬೆಣ್ಣೆ ಅಂತಾರಲ್ಲ, ಹಂಗೆ ನಮ್ಗಳಿಗೆ ನೀವು ಪೀಠಿಕೆ ಬೋಧಿಸೋದು, ಸಂವಿಧಾನ ಜಾಗೃತಿ ಮೂಡಿಸೋದು ಇವುಗಳನ್ನ ಮಾಡ್ಬಿಟ್ಟು ಯಾಮಾರಿಸಿ ಖುಷಿ ಪಡಿಸ್ಕೊಂಡು ಇನ್ನು ಮಿಕ್ಕಿದ ಏನೈತೆ ಮೂಲಭೂತ ಸೌಕರ್ಯಗಳಿರ್ಬೋದು ಮತ್ತೊಂದು ಮಗದೊಂದು ಇಲ್ಲ ಅದೆಲ್ಲ ತಡೆ ಆಗ್ತಾ ಇದೆ ಅನ್ನೋದು ಮನೋಭಾವ ಆಗ್ತದೆ. ಪೀಠಿಕೆ ಬೋಧಿಸೋದಿರ್ಬೋದು, ಇಲ್ಲ ಸಂವಿಧಾನ ಪೀಠಿಕೆಯನ್ನ ಶಾಲೆ ಮಕ್ಕಳುಗಳು ಓದೋದಿರ್ಬೋದು, ಇದರಿಂದ ಅವ್ರಿಗೆ ಸಂವಿಧಾನದ ಅರಿವಾಗ್ತದೆ ಅನ್ನೋದು ನಿಮ್ಮ ಮನೋಭಾವ ಇರ್ಬೋದು. ಇಲ್ಲ ಸಂವಿಧಾನ ಜಾಗೃತಿ ಜಾಥಾನ ತಾವ ಪ್ರತಿಯೊಂದು ಗ್ರಾಮದಲ್ಲೂ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಜಾಥಾಗಳನ್ನ ಮಾಡಿದ್ರೆ ಏನೋ ಸಂವಿಧಾನದ ಅರಿವು ಮೂಡ್ಬೋದು ಅಂತ ತಾವು ಅನ್ಕೊಂಡಿರ್ಬೋದು. ಪೂರ್ತಿ ಸಂವಿಧಾನ ಇಲ್ಲಿವರೆಗೂ ಯಾರು ತಿಳಿದೇ ಇಲ್ವಲ್ಲ ಸ್ವಾಮಿ, ಪೀಠಿಕೆ ಮಾತ್ರ ಬೋಧಿಸ್ತಾ ಇದ್ದೀರಲ್ಲ. ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಸಂವಿಧಾನ ಒಂದು ಸಬ್ಜೆಕ್ಟ್ ಮಾಡಿ ನೋಡುವ, ಮಾಡಿಸಿ. ಅದನ್ನ ಯಾಕೆ ಆಗಲ್ಲ? ಈಗ ನೀವು ಆಡಳಿತ ಸರ್ಕಾರದಲ್ಲಿದ್ದೀರಿ, ಸಂವಿಧಾನದ ಪಾಠ ಮಾಡಿ, ಪಾಠದ ಮೂಲಕ ಮಕ್ಕಳುಗಳು ಇಡೀ ಸಂವಿಧಾನ ತಿಳ್ಕೊಳ್ಳಿ, ಮುಂದಿನ ಭವಿಷ್ಯದ ಮಕ್ಕಳುಗಳು ತಿಳ್ಕೊಳ್ಳಿ ಬಿಡಿ ಸ್ವಾಮಿ. ಈಗ ಹಿಂದೇನೂ ಆಗ್ಲಿಲ್ಲ, ಈಗ ಮುಂದಕ್ಕಾದ್ರು ಆ ರೀತಿ ತಿಳ್ಕೊಳ್ಳಿ ಅಲ್ವಾ? ಅದನ್ನಾದ್ರು ಮಾಡ್ಬೋದಲ್ಲ ಸರ್? ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನೆ ಆಡಳಿತ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಬೋದು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾದೇವಪ್ಪನವ್ರು ಇರ್ಬೋದು, ದಯವಿಟ್ಟು ಏನಿದು ಐಸೊಡ್ಲೂರು ಗ್ರಾಮ, ಇಲ್ಲಿ ಗ್ರಾಮದ ನಿವಾಸಿಗಳಿಗೆ ಇಲ್ಲೇನು ಅವ್ರು ಬದುಕ್ತಾ ಇರೋ ಸ್ಥಿತಿ ನೋಡಿದ್ರೆ ಬಹಳ ಚಿಂತಾಜನಕ ಆಗ್ತಾ ಇದೆ. ಹೆಂಗ್ ಬದುಕ್ತಾ ಇದಾರೆ ಇಷ್ಟು ಮಕ್ಳುಗಳು ಕಟ್ಕೊಂಡು ಈ ಕಾಡಿನ ಮಧ್ಯದಲ್ಲಿ ಏನಾದ್ರು ಅರ್ಥ ಆಗ್ತಾ ಇಲ್ಲ. ಸರಿಯಾದ ಸೂರು ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಏನಿಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಇವ್ರುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾನು ತಮ್ಮಲ್ಲಿ ಒಂದು ಒತ್ತಾಯನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರ್ತದೆ ಅಂತೇಳಿ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮಗೆ ನಮ್ಮವರೇ ಆದಂಥ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇಲ್ಲ ನಮ್ಮ ಮಾದೇವಪ್ಪ ಅವ್ರ ಮೇಲೆ ಅಪಾರವಾದ ಒಂದು ಗೌರವ ಇದೆ. ಆ ಗೌರವಗಳು ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೊಂಡು ಹಾಗೆ ಮುಂದುವರಿಬೇಕು ಅಂತಂದ್ರೆ ಈ ಗ್ರಾಮದ ಏನ್ ಸಮಸ್ಯೆಗಳಿದೆ ಆದಷ್ಟು ಬೇಗ ದಯವಿಟ್ಟು ತಾವು ಬಗೆಹರಿಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಬಾಬಾ ಸಾಹೇಬ್. ಸ್ಟಾಪ್ ಮಾಡಿ ಸರ್.